ನಮಸ್ಕಾರ ಸ್ನೇಹಿತರೆ, ವಾಯ್ಸ್ ಆಫ್ ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ITR ಫೈಲ್ ಮಾಡಿ ತಿಂಗಳುಗಳು ಕಳೆದರೂ ರೀಫಂಡ್ ಯಾಕೆ ಬಂದಿಲ್ಲ ಅಂತ ಚಿಂತಿಸ್ತಿದ್ದೀರಾ? ಇದಕ್ಕೆ ಪ್ರಮುಖ ಕಾರಣಗಳು ಇರಬಹುದು. ಹಾಗೆ ಇದಕ್ಕೆ ಪರಿಹಾರ ಏನು ಅಂತಲೂ ನಾವು ತಿಳ್ಕೊಳ್ಳೋಣ. ಮೊದಲನೇ ಕಾರಣ, ನಿಮ್ಮ ಬ್ಯಾಂಕ್ ಖಾತೆಯನ್ನು ಪ್ರೀ ವ್ಯಾಲಿಡೇಟ್ ಮಾಡದೇ ಇರೋದು. ಆದಾಯ ತೆರಿಗೆ ಇಲಾಖೆ ನಿಯಮಗಳ ಪ್ರಕಾರ ರೀಫಂಡ್ ಪಡೆಯಲು ನಿಮ್ಮ ಬ್ಯಾಂಕ್ ಖಾತೆಯನ್ನು ಕಡ್ಡಾಯವಾಗಿ ಪ್ರೀ ವ್ಯಾಲಿಡೇಟ್ ಮಾಡಿರಬೇಕು. ನಿಮ್ಮ ಪಾನ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಯಲ್ಲಿರುವ ಹೆಸರು ಮ್ಯಾಚ್ ಆಗದೇ ಇದ್ರೆ ಅಥವಾ ನೀವು ತಪ್ಪಾದ IFSC ಕೋಡ್ ನಮೂದಿಸಿದ್ರೆ ನಿಮ್ಮ ರೀಫಂಡ್ ಅಲ್ಲಿಗೆ ಸ್ಟಾಪ್ ಆಗುತ್ತದೆ. ನೀವು ಇದನ್ನ ಕೂಡಲೇ ಸರಿಪಡಿಸಿಕೊಳ್ಳಬೇಕು. ಎರಡನೇ ಕಾರಣ, ನಿಮ್ಮ ITR ಅನ್ನು ವೆರಿಫೈ ಮಾಡದೇ ಇರೋದು. ನೀವು ITR ಸಲ್ಲಿಸಿದ 30 ದಿನಗಳ ಒಳಗಾಗಿ ವೆರಿಫೈ ಮಾಡುವುದು ಬಹಳ ಮುಖ್ಯ. ಒಂದು ವೇಳೆ ನೀವು ಇದನ್ನು ಮಾಡದೇ ಇದ್ದರೆ ನಿಮ್ಮ ರಿಟರ್ನ್ ಅನ್ನು ಅಮಾನ್ಯ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಯಾವುದೇ ರೀಫಂಡ್ ಸಿಗುವುದಿಲ್ಲ. ನೀವು ವೆರಿಫೈ ಮಾಡಿದ್ರೆ ಮಾತ್ರ ನಿಮ್ಮ ITR ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಮೂರನೇ ಕಾರಣ, TDS ನಲ್ಲಿರುವ ವ್ಯತ್ಯಾಸಗಳು. ನಿಮ್ಮ ಫಾರ್ಮ್ 26AS ಅಥವಾ AIS ನಲ್ಲಿ ತೋರಿಸಿರುವ TDS ಮಾಹಿತಿ ಮತ್ತು ನಿಮ್ಮ ಉದ್ಯೋಗದಾತರು ಸಲ್ಲಿಸಿರುವ ಮಾಹಿತಿಯ ನಡುವೆ ವ್ಯತ್ಯಾಸವಿದ್ದರೆ ನಿಮ್ಮ ರೀಫಂಡ್ ವಿಳಂಬವಾಗಬಹುದು ಅಥವಾ ನಿಲ್ಲಬಹುದು. ನಿಮ್ಮ TDS ಮಾಹಿತಿ ಸರಿಯಾಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ನಾಲ್ಕನೇ ಕಾರಣ, ಹೆಚ್ಚಿನ ರೀಫಂಡ್ ಮೊತ್ತ. ಸಾಮಾನ್ಯವಾಗಿ ನಿಮ್ಮ ರೀಫಂಡ್ ಮೊತ್ತ 50,000 ರೂಪಾಯಿಗಳಿಗಿಂತ ಹೆಚ್ಚಿದ್ದರೆ ಆದಾಯ ತೆರಿಗೆ ಇಲಾಖೆಯು ಹೆಚ್ಚುವರಿ ಪರಿಶೀಲನೆಯನ್ನು ನಡೆಸುತ್ತದೆ. ಈ ಕ್ರಾಸ್ ವೆರಿಫಿಕೇಶನ್ ಪ್ರಕ್ರಿಯೆಯಿಂದಾಗಿ ರೀಫಂಡ್ ಪಡೆಯಲು ಸ್ವಲ್ಪ ತಡವಾಗಬಹುದು. ಐದನೇ ಕಾರಣ, ಬ್ಯಾಂಕ್ ವಿವರಗಳಲ್ಲಿನ ದೋಷ. ನೀವು ITR ಸಲ್ಲಿಸುವಾಗ ತಪ್ಪಾದ ಖಾತೆ ಸಂಖ್ಯೆ ನೀಡಿದ್ದರೆ ಅಥವಾ ಹಳೆಯ ಮುಚ್ಚಿದ ಖಾತೆ ವಿವರಗಳನ್ನು ನಮೂದಿಸಿದ್ದರೆ ನಿಮ್ಮ ರೀಫಂಡ್ ಅನ್ನು ಆದಾಯ ತೆರಿಗೆ ಇಲಾಖೆ ತಡೆ ಹಿಡಿಯುತ್ತದೆ. ಹಾಗಾಗಿ ನಿಮ್ಮ ಬ್ಯಾಂಕ್ ವಿವರಗಳು ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಹಾಗಾದರೆ ರೀಫಂಡ್ ವಿಳಂಬವಾದರೆ ಏನು ಮಾಡಬೇಕು? ಮೊದಲನೆಯದಾಗಿ, ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ನಲ್ಲಿ ನಿಮ್ಮ ITR ಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸಿ. ಏನಾದರೂ ತಪ್ಪು ಕಂಡು ಬಂದರೆ ಅದನ್ನು ಕೂಡಲೇ ಸರಿಪಡಿಸಿ. ಎಲ್ಲಾ ಮಾಹಿತಿ ಸರಿಯಾಗಿದ್ದರೆ ಮತ್ತು ನಿಮ್ಮ ITR ವೆರಿಫೈ ಆಗಿದ್ದರೆ ಸಾಮಾನ್ಯವಾಗಿ 2 ರಿಂದ 5 ವಾರಗಳಲ್ಲಿ ನಿಮ್ಮ ಹಣ ನಿಮ್ಮ ಖಾತೆಗೆ ಜಮಾವಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.